ಮದುವೆ ಆಗಿಲ್ಲಾರ್ದು ಹುಡುಗರು ಲಗ್ನ ಅದಾವ ಹೇಳ್ತಿರ್ತಾನೆ. ಇವು ಈಗಿನ ಹುಡುಗರು ಜಗಳ ತೆಗಿಲಕತ್ತಾವ. ಅಪ್ಪ ನಾವು ಲಗ್ನ ಮಾಡಲ್ಲ ತಿರುಗಿ ನಾನು ವಾರಿದವ್ರು ಅಡ್ಡಾಡಿ ಹಾಡ್ದಾರತ್ತಾನ. ಲಗ್ನ ಅಂದ್ರೆ ಒಟ್ಟು ಹಾಡ್ಯದೇ ತಿಳ್ಕೊಳ ನಾವು. ಅವನಿಗೆ ಅದ್ರದ್ದು ಏನೂ ಗೊತ್ತಿಲ್ಲ. ಪಾಪ ಯಾರು ಊರಾಗಿನ ಹಿರಿಯರು ಅಂತಾರೆ ಹುಚ್ಚ, ಸುಮ್ಮನೆ ಯಾಕೆ ಕಷ್ಟಪಡ್ತಿದ್ದಿ, ಇನ್ನೊಂದು ಸ್ವಲ್ಪ ದಿವಸ ಚಂದಿದೆ ಆರಾಮಿರು, ಯಾಕಿದು ಜಂಜಾಟಿದ್ದು ಗೊತ್ತಿಲ್ಲ ನಿನಗ. ಮುಗತ್ತ ಚೈನಿ ಹೊಡೆದನ ನಾನು ಬ್ಯಾಡ ಅಂತ ಅವ ಏನು ತಿಳಿದಾರ. ಲಗ್ನದ ಕೂಡ ಚೈನಿ ಅಂದ್ರೆ ಏನು, ಅಗದಿ ಸೈಕಲ್ ಮೋಟ್ರ್ ಮ್ಯಾಗ ಹಿಂದೆ ಹೆಣ್ತಿ ಕುಂದ್ರಸ್ಕೊಂಡು ಅಗದಿ ಅಕ್ಕಲ್ ಕೊಡಕ್ಕೆ ಸಿನಿಮಾ ನೋಡಕ್ಕೆ ಹೋಗೋದು, ಸೊಲಾಪುರಕ್ಕೆ ಸಿನಿಮಾ ನೋಡಕ್ಕೆ ಹೋಗೋದು, ಇದೇ ತಿಳಿದ ನಾವು ಸಂಸಾರ. ಯಾಕ್ರೆ ಇದೇ ತಿಳಿದ್ರಿಲ್ಲ. ನಾವು ಬಸ್ನಾಗ ಹೊಂಟಿದ್ದೆ, ನನಗೆ ಸೀಟ್ ಸಿಕ್ಕಿದ್ದಿಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ ಮೇಲೆ ಹಿಡ್ಕೊಳ್ಳೋದಿರ್ತದೆ. ಒಂದು 3 ಹುಡುಗರು ಕುಂತಿದ್ದು. ದೋಸ್ತ ದೇವ್ರು ಅದಾನಂತ ಏನಿಲ್ಲ ಅಂತ ಒಬ್ಬ. ಇನ್ನೊಬ್ಬ ಏನಂದ, ಅದನ್ನಲ್ಲ ದೇವ್ರು ಇಲ್ಲಾರ್ದೆ ಹಂಗೆ ಗುರು ಅದಾರ. ಯಾರು ದೇವರು ಅಂತ ಹಿಂಗೆ ಪ್ರಶ್ನೆ ಮಾಡ್ದವ. ಅವಾಗ ಅವ ಮಗಳು ಕೂತಾವ ಹೇಳ್ದ, ಏನ್ರಿ ಪೈಸಾ ಮೇರ ಪರಮಾತ್ಮ ಅಂದವ. ರೊಕ್ಕನೇನ ಮನೆ ದೇವರು ಅಂದ. ಗುರು ಪತ್ನಿ ಮೇರ ಗುರು ಅಂದ. ಹೆಣ್ತಿನೇ ಗುರು ಅಂದ. ಅವನು ಹೆಣ್ತಿಗೆ ಯಾಕೆ ಗುರು ಅವತ್ತು ನಾ ಅಂದೆ. ವಿಚಾರ ಮಾಡ್ತಿದ್ದೆ, ನನಗೆ ಮನೆ ಗೊತ್ತಾಗ್ಯದ. ಅಗದಿ ಒಂದು ಹುಡುಗ ಸ್ಟೈಲ್ನಾಗ ಹಿಂಗೆ ಸೈಕಲ್ ಮೀಟ್ರ್ ಮುಂದೆ ನಡ್ಸಕತ್ತಾನೆ, ಹಿಂದೆ ಹೆಣ್ತಿ ಕೂತಾಳ. ಆಕೆ ಹೆಂಗೆ ಕುಂದಿರ್ತಾಳೆ ಗೊತ್ತಲ್ಲ ನಿಮ್ಮ ಸ್ಟೈಲ. ಅವನು ಡುಬ್ಬದ ಮ್ಯಾಗ ಹಸ್ತಾ ಇಟ್ಟು ಹಿಂಗೆ ಕೂತಿರ್ತಾರಲ್ಲ, ಭಕ್ತ ನನ್ನ ಆಶೀರ್ವಾದ ಬಲ್ಲಂಗೆ ಹೊಡೀನಿ ಗಾಡಿ. ಅದಕ್ಕೆ ಗುರು ಅತ್ತಾನೋ ಯಪ್ಪ ಅಂದೇನ. ನೋಡ್ರಿಲ್ಲ ಅಗದಿ ಸ್ಟೈಲ್ನಾಗ ಕೂತಿರ್ತಾರ. ಗಾಡಿ ಹಿಂದೆ ಹೆಣ್ಮಗಳೊಬ್ಬ ಕುಂತಾಳತ್ತಂದ್ರೆ ಇವನು ಹೆಣ್ತಿನೇ ಅದಳ ಅನ್ನೋದಕ್ಕೂ ಅದು ಒಂದು ಸ್ಟೈಲ್ನಾಗ ಕುಂದಿರ್ತದ. ತಿಳಿ ಅವಾಗ ಡುಬ್ಬದ ಮ್ಯಾಗ ಹಿಂಗೆ ಕೈ ಇಟ್ಟು ಕುಂದಿರ್ತಿದ್ರು. ಈಗ ಹೆಣ್ತಿದ್ರೆ ಡುಬ್ಬದ ಮ್ಯಾಗ ಕೈ ಇಟ್ಟು ಕುಂದಿರ್ತಾಳೆ. ಬೇರೆ ಹೆಣ್ಮಗಳಾದ್ರೆ ಹಿಂದೆ ಹಿಡ್ಕೊಂಡು ಹಿಂಗೆ ಕುಂತಿರ್ತಾಳೆ. ನೋಡ್ರಿ ಹಿಂದೆ ಸೈಕಲ್ ಮಟ್ಟ ಹಿಂದೆ ಹಿಡ್ಕೊಳ್ಳೋದಿರ್ತಲ್ಲ, ಅದು ಹಿಡ್ಕೊಂಡು ಕುಂದಿರ್ತಾಳೆ. ಹೆಣ್ತಿ ಅದಕ್ಕೆ ಡುಬ್ಬದ ಮ್ಯಾಗ ಕೈ ಇಟ್ಟು, ಭಕ್ತ ನನ್ನ ಆಶೀರ್ವಾದ ಬಲ್ಲಂಗೆ ಹೊಡಿ. ಇವ ಬರೀ ಸೈಕಲ್ ಮಟ್ರ ಮೇಲೆ ತಿರುಗಾಡದೆ ಸಂಸಾರ, ಇದನ್ನೇ ಲಗ್ನ ತಿಳ್ಕೊಳ್ಳೋಣ. ಆದ್ರೆ ಶರಣರಂತಾರ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಏನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಅದು ಹುರುಳಿಲ್ಲ ಅಂದ. ಯಾಕಂಗಂತಾನ ನೋಡ್ಬೇಕು ನೀವು. ಹೊಸ್ದಾಗಿ ಲಗ್ನಾಗ ಅವಕ್ಕೆ ಮನೆಗೆ ಹತ್ತಿರಂಗಿಲ್ಲವು. ಒಟ್ಟು ರಾತ್ರಿ ಬಾರಾಕ ಏಕಕ್ಕೆ ಮನೆಗೆ ಬರೋದು, ತಂದೆ ತಾಯಿ ದುಡ್ಡು ಜಗಳಕ್ಕೆ ತೆಗೆದು ಮನ್ಯಾಗ ಮಾತೆ ಕೇಳ್ತಿರಂಗಿಲ್ಲ. ಅಂಥವ್ಗೆ ತೊಗೊಂಡು ನಮ್ಮ ಬಲಿ ಬಂದಿರ್ತಾರೆ. ಯಪ್ಪ ಒಟ್ಟು ನಮ್ಮ ಮಾತೆ ಕೇಳಲಾಗ್ಯದ, ಒಟ್ಟು ಮನೆಗೆ ನಿಂದ್ರಲಾಗ್ಯದ. ಯಪ್ಪ ಅದಕ್ಕೊಂದು ಏನರ ಒಂದು ದಾರಾಗಿರ ಕಟ್ಟು. ಯವ್ವ ಇದಕ್ಕೆ ದಾರ ಮೇಳ ಹರಿಯಲ್ಲ. ಈ ಎಮ್ಮೆ ಕೊಳ್ಳ ಕಟ್ತಾರಲ್ಲ, ಏನದು ಲೊಳ್ಳಿ ಏನ್ರಿ, ಅದಕ್ಕೊಂದು ಲೊಳ್ಳಿ ಕಟ್ಟು ಕೊಳ್ಳಾಗ ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ. ಲೊಳ್ಳಿ ಕಟ್ಟು ಮನ್ಯಾಗ ಕೊಳ್ಳಾಗಿಂದ ತಾನೇ ಮನೆ ಹಿಡ್ಕೊಂಡು ಬೀಳ್ತದ. ಪಾಪ ಗುರುಗಳು ಹೇಳ್ಯಾರ ತಂದು, ಅವರು ಪಾಪ ಮನ್ಯಾಗ ತಂದೆ ತಾಯಿ ಇರ್ಲಿ ಬಿಡು ಏನು ಹಾಕಿರ್ಲಕ್ಕ ಅದಕ್ಕೊಂದು ಜೋಡಿ ಮಾಡಿಬಿಡೋಣ ತಿಳ್ಕೊಂಡೊಂದು ಹೆಣ್ಣು ಹುಡುಕ್ತಾರಿಲ್ರಿ. ನೋಡಬೇಕು, ನಾಳೆಗೆ ಹೆಣ್ಣು ನೋಡಕ್ಕೆ ಹೋಗೋದ ಇವತ್ತು ದಿವಸ ಕಟಿಂಗ್ ಮಾಡ್ಕೊಂಡು ಮೀಸಿ ಕಟ್ಟು ಹೊಡ್ಕೊಂಡು ಪಿಟ್ಟು ಪ್ಯಾಂಟ್ ಹಾಕ್ಕೊಂಡು ಏನ್ರಿ ಟೀ ಶರ್ಟ್ ಹಾಕ್ಕೊಂಡು ತನಗೆ ಟೈಮ್ ತಿಳಿಲ್ಲ ಅಂದ್ರು ಮಂದಿ ಕೈನ ಉದ್ರಿ ಗಡ್ಯಾರ ಕಟ್ಕೊಂಡು ಹೆಣ್ಣು ನೋಡ್ಲಕ್ಕೆ ಹೋಗಿರ್ತಾವೆ. ನೋಡ್ರಿ ಇಲ್ಲಿ ನೀವು, ಭಾರಿ ಮಜಾ ಇರ್ತದ. ಅವಾಗಿನ ಹಿರಿಯರೇ ಹೋಗಿದ್ರು ಹೆಣ್ಣು ನೋಡಕ್ಕೆ, ಯಾಕ್ರಿ ಹಿರಿಯರು ಕಳಿಸ್ತಿದ್ರು. ಈಗ ಇಲ್ಲಿಗ ಅವು ಪಾರ್ಗಳು ನೋಡ್ಕೊಂಡು ಬರ್ರಿ ತೋರಿ, ಅವು ಪಸಂದ್ ಆಯ್ತಂದ್ರೆ ಆಮೇಲೆ ನಾವು ಹೋಗೋಣ ಹಿರಿಯರು ಮಾತುಕತೆ. ಅವೇ ಒಂದು 4-5 ಗೊಳೆ ಮಾಡಿ ಕಳಿಸ್ತಾರೆ. ಅವು ಹಡ್ಚಿ ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಏನ್ರಿ ಹೋಗಿ ಅಲ್ಲೇ ಬೀಗರ ಮನೆಗೆ ಪೆಚ್ಚನಾಗಿ ಹೋಗಳಿ ಖಾಲಿ ಬೀಗರು ಬಂದು ಖಾಲಿ ನೀರು ಕೊಡೋದಕ್ಕೆ ಕಾಲು ತೊಳ್ಕೊಂಡು ಒಳಗೆ ಹೋಗಿ ಬೋಗಣೆ ಗಟ್ಟಲೆ ಉಪ್ಪಿಡ್ತೇನೆ. ಅದು ತಿಂದು ಕೂಡ ಕರ್ರಿ ಹುಡುಗಿ ಹುಡುಗಿ ಅವಾಗಿನಂಗೆ ಅಂದ ಮಣಿ ಗಿಣಿ ಹಾಕಿ ಮಣಿ ಮ್ಯಾಗ ಕುಂದ್ರಿಸಿ ತೋರಿಸಲ್ಲ. ಈಗ ಅಲ್ಲೇ ಬಾಗಲ್ದಾಗೆ ಕುರ್ಚಿ ಮ್ಯಾಗೆ ದಡಗ್ನೆ ಬಂದು ಕುಂದ್ರದು ಏನ್ರಿ. ಕುಂತುಕೊಳ್ಳೇನ ಮಾತಾಡಿಸ್ತಾರೆ. ಅವ್ರು ಏನು ತಿಳಿತಾರೆ ಮಾತಾಡ್ಸೋದು ಅಂದ್ರೆ ಏನು ಕೇಳ್ತಾರೆ. 8 ಮಂದಿ ಹೆಣ್ಮಕ್ಳೇ ರೀ, ಯಾವಾಗ ಕೇಳಬೇಕಾಗಿತ್ತು ಅದು ಕೇಳಲ್ಲ. ನಿಮಗೆ ಕೇಳಾರ್ದೆ ಕೇಳ್ತಾವ ನೋಡ್ರಿ. ನೀವು ಏನು ಕೇಳ್ತಾರೆ ಅದ್ರಾಗೆ ಅವ ಹುಡುಗರದ್ರಾಗೆ ನೀ ಕೇಳು ನೀ ಮಾತಾಡ್ಸು ಮಾತಾಡ್ಸೋದು ಒಂದು ಕಲಾದ, ಸುಮ್ಮನೆ ಮಾತಾಡ್ಸೋದಿಲ್ಲ. ನಮ್ಮ ಊರಾಗ ಒಬ್ಬ ಹುಡುಗರು 4-5 ಕೂಡ ಹೋಗ್ಯಾವ. ನೀ ಮಾತಾಡ್ಸು ಮಂದಿ ಯಾಕೆ ಮಾತಾಡ್ಸೋದು, ನೀನೇ ಮಾಡ್ಕೊಳ್ಬೇಡಿ, ನೀನೇ ಮಾತಾಡ್ಸು. ಆ ಹುಡುಗಿಗೆ ಹೇಳ್ಯಾವ ಲಗ್ನ ಮಾಡ್ಕೊಳ್ಳೋ ಹುಡುಗ ಮಂದಿ ಅವ್ರು ಮಾತಾಡ್ಸಕ್ಕೆ ನೀನೇ ಮಾತಾಡ್ಸು. ಹಾಕೋ ಇದನ್ನು ಬರೋಬರ ನಾನೇ ಮಾತಾಡ್ತೇನೆ. ತಂಗಿ ನಿನ್ನ ಹೆಸರು ಏನು ಅನ್ನತ್ತ. ಆಕೆ ಅಂದ್ಲು ನನ್ನ ಹೆಸರು ಮಲ್ಲವಾದ್ರಿ ಅಣ್ಣ ಅನ್ಲಕ್ಕೆ. ಏಸ್ ಮಂದಿ ನಿನಗೆ ಅಣ್ತಾಂಬ್ರು ಅಂತ ಕೇಳ್ದ. ಇಲ್ಲಿ ತನ ನನಗೆ 3 ಮಂದಿ ಇದ್ರಿ ಅಣ್ಣ, ಈಗ ನಿನ್ನೊಬ್ಬನ ಹಿಡ್ಕೊಂಡು 4 ಮಂದಿ ಆಗ್ಯದ. ಹ್ಯಾಂಗದ ಕತಿ
ಮಾತಾಡ್ಸೋದು ಒಂದು ಕಲಾ ಅದ ರೀ, ಮಾತಾಡ್ಸೋದು ಒಂದು ಕಲಾ ಅದ. ಎಲ್ಲರೂ ಮಾತಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಏನು ಕೇಳ್ಬೇಕ್ರಿ? ಏನು ಕೇಳ್ತಾರ? ತಂಗಿ ನಿನ್ನ ಹೆಸರೇನು? ನನ್ನ ಹೆಸರು ಮಲ್ಲವ್ರಿ. ನಿಮ್ಮ ಅಪ್ಪನ ಹೆಸರೇನು? ಅವ್ರ ಅಪ್ಪನ ಹೆಸರು ಗೊತ್ತಿರೋದಿಲ್ಲ ನಾಕೆ. ನಮ್ಮ ಅಪ್ಪನ ಹೆಸರು ಅಂದ ಇಂಥವ್ರು. ನಿಮ್ಮ ಅಕ್ಕ ತಂಗಿರ ಹೆಸರು ಬಂದಿದ್ದು ಒಂದಕ್ಕೆ ಮಾಡ್ಕೊಳಕ್ಕೆ ಬಂದಿದ್ದೀನಿ ನಾ. ಅವ್ರ ಅಕ್ಕ ತಂಗಿರ ತೊಗೊಂಡು ಮಾಡವೇ ನೀನು ಇಸುಕ ಮಾಡ್ಕೊಳವೇನು ಮಣ್ಣ? ಹೌದಿಲ್ಲ? ನೀ ಏನು ಕೇಳಬೇಕು ಅದನ್ನು ಕೇಳಲ್ಲ. ನೀವು ಒಬ್ಬರ ಇಟ್ಟು ಮಂದಿ ತಾಯಂದಿರಿದ್ರಿ, ನಿಮಗೆ ನೋಡಕ್ಕೆ ಬಂದಾಗ ಒಬ್ಬರ ತಂಗಿ ನಿಂದು ಲಿಂಗ ದೀಕ್ಷೆ ಆಗೈತೇನು? ನಿಮ್ಮ ಮನೆ ಗುರುಗಳು ಯಾರು? ನಿಮ್ಮ ಮನೆ ದೇವ್ರು ಯಾವುದು? ದಾನ ಧರ್ಮ ಮಾಡ್ತೇನಿಲ್ಲ? ಯಾರು ಒಬ್ಬರ ಕೇಳ್ಯಾರ್ರಿ? ಈಗ ಅದು ಕೇಳೋದನ್ನ ಹೋಗ್ಯದ. ಈಗ ಓದ್ಕೊಳ್ಳೆ ನಿಂಗೆ ಮುಂದೆ ಹೊಡಿತಾರೆ. ಹಂಗೆ ದುಡಿ ಮಸ್ತಳಕ್ಕೆ ಮಸ್ತಳ ಅವು ನೋಡ್ಲಕ್ಕೆ ಹೋಗಿರ್ತಾವಲ್ಲ ಏನ್ರಿ ಡುಬ್ಬ ಹೊಡಿತಾವ ಹೆಂಗೆ ಮಸ್ತಳಕ್ಕೆ ಮಸ್ತಳ. ಏನು ಅಂತೇಳಿ ಕಲರ್ ನೋಡ್ತಾನೆ, ಮೂಗು ನೋಡ್ತಾನೆ, ಮುಗೀತು. ಹೌದಿಲ್ಲ? ಜರ ಬಣ್ಣ ಬೆಳ್ಳಗೆತ್ತು, ಜರ ಮೂಗು ನೆಟ್ಟಗೆತ್ತು. ಮಾತಾಡಿಸೋದಿಲ್ಲ. ಈಗ ಡುಬ್ಬ ಹೊಡಿತಾನೆ, ಹೊಡೆದ್ಕೊಳ್ಳೆ ಮಸ್ತಳಕ್ಕೆ ಮಸ್ತಳ ಅಂದ್ರೆ ಕೂಡ ಹಂಗೆ ಉಪ್ಪಿಟ್ಟು ಹೊಡೆದು ಬಂದ್ಬಿಡೋ. ಅವ್ರದ್ದು ಏನ್ರಿ ಕೇಳಬೇಕಿಲ್ಲ. ನಿನ್ನ ಲಿಂಗ ದೀಕ್ಷೆ ಆಗಿದ್ದೇನಿಲ್ಲ, ನಿನ್ನ ಮನೆ ಗುರುಗಳು ಯಾರು, ನಿನ್ನ ಮನೆ ದೇವ್ರು ಯಾವುದು, ನೀ ದಾನ ಧರ್ಮ ಮಾಡ್ತೇನಿಲ್ಲ, ಗುರುವಿನ ಸೇವಾ ಮಾಡ್ತೇನಿಲ್ಲ ಏನ್ರಿ, ನಿನಗೆ ಮಠಕ ಏನ್ರಿ ಗುರುವಿಗೆ ನಿನಗಂದ ಇದು ಐತೇನಿಲ್ಲ ತಗೊಂಡು ಕೇಳಬೇಕಿಲ್ಲ. ಅವು ಯಾವ ಕೇಳಂಗಿಲ್ಲ. ಬರೀ ಅದೇ ನೋಡಿ, ನಿನ್ನ ಹೆಸರೇನು, ನಿಮ್ಮ ಅಕ್ಕ ತಂಗಿರ ಹೆಸರು ಮಂದಿ, ನಿಮ್ಮ ಅಣ್ಣ ತಮ್ಮರ ಹೆಸರು ಮಂದಿ, ನಿಮ್ಮವನ ಹೆಸರೇನು, ನಿಮ್ಮ ಅಪ್ಪನ ಹೆಸರು ಇಲ್ಲ. ಮಾತಾಡ್ಸ್ಬಾರ್ದು ಅಂತ ನಾ ಹೇಳಕತ್ತಿಲ್ಲ, ಮಾತಾಡ್ಸ್ಬೇಕು. ಯಾಕಂದ್ರೆ ಒಂದೊಂದು ಮನ್ಯಾಗ ಇಂಥವು ಹುಟ್ಟಿರ್ತಾವಲ್ಲ. ನಮ್ಮ ಊರಾಗ ಒಬ್ಬನಿಗೆ 3 ಮಂದಿ ಹೆಣ್ಣ, 3 ಹೆಣ್ಣೆ ಹುಟ್ಟ್ಯಾವ. ಮೊದಲು ಇಬ್ಬರಿಗೆ ಒಟ್ಟ ಲಗ್ನನೇ ಆಗಲಿಲ್ಲ, ಯಾರೂ ಮಾಡ್ಕೊಳ್ಳಿಲ್ಲ. ಅವು ವಯಸ್ಸಿನ ದೊಡ್ಡ ಅದು ಏನು ಮಾಡ್ಬೇಕು? ಈಗ ದೊಡ್ಡವ್ರು ಆಗ್ಯಾವ, ಅವಕ್ಕೆ ಬಿಟ್ಟಂದ ಸಣ್ಣಕ್ಕಿಗೆ ತೋರಿಸ್ಬೇಕತ್ತಿ ಕೊಂಡಂದು ಸಣ್ಣಕ್ಕಿಗೆ ಸಣ್ಣಕ್ಕಿಗೆ ತೋರ್ಸಕತ್ರು. ನೋಡಕ್ಕೆ ಬರ್ತಿದ್ರು. ಇನ್ನೊಂದು ತಾಸಿತ್ತು ಮನ್ಯಾಗ ಅವ್ರ ಅಪ್ಪ ಕಂಡೀಷನ್ ಮಾಡ್ದ, ನೀವು ಒಬ್ಬರೇ 3 ಮಂದಿ ಬಿಟ್ಟದ್ದು ಬಾಯಿಗೆ ಬಿಟ್ಟರೆ ನಿಮ್ಮ ನಾಲಿಗೆನೇ ಕತ್ತರಿಸ್ತೀನಿ ಅಂದ. ಅವು ಮಕ್ಕಳಿಗೆ ರೀ, ಹೆಣ್ಮಕ್ಳಿಗೆ ಒಂದೇ ಪಿಟ್ಟತ್ತ ನೀವು ಮಾತಾಡಿದ್ರೆ ನಿಮ್ಮ ನಾಲಿಗೆನ ಕತ್ತರಿಸ್ತೀನಿ ಅಂದ. ಪಾಪ 3 ಹೆಣ್ಮಕ್ಳು ಗಪ್ಪೆ ಇದ್ದು ನೋಡ್ಲಕ್ಕೆ ಬಂದರು. ಅಗದಿ ಈಕಿನ ಹೋಗಿ ಅಂದ ಕುಂತಲು. ನೋಡ್ಲಿಕ್ಕೆ ಒಳ್ಳೆ ಚಂದ ಇದ್ಲು. ಆಯ್ತು ರೀ, ನಮ್ಮ ಹುಡುಗಿ ಮನಸ್ಸಿಗೆ ಹಿಡಿಸೋದ ಮಾತುಕತೆ ಆಡೋದು. ನಮಗೂ ಹುಡುಗಿ ಹಿಡಿಸೋದ ಮಾತುಕತೆ ಆಡೋದು. ಆಯಿತು, ಎಲ್ಲ ಕುಡ್ತೊಳ್ದೆಲ್ಲ ಮಾತಾಡಿದ್ರು. ಗಟ್ಟಿ ಆದ ಬಳಿಕಂದ ಗಟ್ಟಿಗಡೆ ಬತ್ತಿಕೊಂಡು ಮಾಡ್ತಾರೆ ನೋಡಿರಿ. ನಮ್ಮ ಕಡೆ ಮಾಡ್ತಾರಲ್ಲ, ಬೆಲ್ಲದ ಬ್ಯಾಳಿ ಎಲಿಗಡೆ ಬತ್ತಿಕೊಂಡು ಮಾಡ್ತಾರೆ. ಪಾಪ ಬೆಲ್ಲದ ಬ್ಯಾಳಿ ಎಲಿಗಡೆ ಮಾಡ್ಯಾರ. ಅವು ಬಂದು ಬೀಗ್ರಿ ನಂದು ಆಕಿ ಬಂದ ಕೂಡಲೇ ಕುರ್ಚಿ ಮ್ಯಾಗ ಕೂತಾಳಾಕಿ, ಓಡಾಡಿದ್ದು ನೋಡಿಲ್ಲ ಏನ್ರಿ. ಅದಕ್ಕೆ ನೀವೇನು ಮಾಡಿರಿ, ಆ ಹುಡುಗಿ ಕೈಲೇನೆ ಊಟಕ್ಕೆ ನೀಡಕ್ಕೆ ಹಚ್ಚ್ರಿ. ಮದುವೆ ಮಾಡ್ಕೊಳ್ಳಿ ಹುಡುಗಿ ಕೈಲೇನೆ ಊಟಕ್ಕೆ ನೀಡಕ್ಕೆ ಹಚ್ಚ್ರಿ. ಯಾಕೆ ಹೊಲ್ದ ತಿಳ್ಕೊಂಡಂದು ಪಾಪ ಆಕಿ ಮೊದಲು ಬಂದು ಎಲ್ಲರಿಗೆ ಬೆಲ್ಲದ ಬ್ಯಾಳಿ ನೀಡಲು. ಆಮೇಲೆ ಹೋಗಿ ಅಂದ್ರೆ ಎಲೆಗಡಬು ತಂದು. ಈಕೆ ಎಲೆಗಡಬು ತರೋದ್ರಾಗ ಇದೇನೋ ಹುಡುಗಿ ಏನಿತ್ತು ಮದುವೆ ಮಾಡ್ಕೊಳ್ಳೋದು. ಆ ಹುಡುಗ ಬೆಲ್ಲದ ಬ್ಯಾಳಿ ನೆಕ್ಕಿ ಕೂತಿತ್ತು. ಇನ್ನು ಎಲೆಗಡಬು ತರೋದ್ರಾಗೇ ಬೆಲ್ಲದ ಬ್ಯಾಳಿ ತಿಂದಿತ್ತು. ಯಾವಾಗಿಂದ ಈಕೆ ಎಲೆಗಡಬು ನೀಡಿ ಮತ್ತೆ ಒಳಗೆ ಹೋಗಿ ಬೆಲ್ಲದ ಬ್ಯಾಳಿ ತಂದು ನೀಡಲು, ಮತ್ತು ಒಳಗೆ ಎಲೆಗಡಬು ತರ್ಲಕ್ಕೆ ಹೋಗ್ಕಳ. ಇದು ಕಡುಬು ಹಾಗೆ ಇಟ್ಟದ, ಬರೀ ಬೆಲ್ಲದ ಬೇಳೆನೇ ನಕ್ಲಕತ್ತಿತ್ತು. ಎಷ್ಟು ಸರಿ ನೀಡಿದ್ರೆ ಬೆಲ್ಲದ ಬೇಳೆನೇ ತಿನ್ನಕತ್ತಿತ್ತು. ಇದು ಹುಡುಗಿಗೆ ತಾಳೋದಾಲಿಲ್ಲ. ಒಳಗೆ ಹೋಗಿ ಅವರ ಇಬ್ಬರು ಅಕ್ಕಂಗಿರಿದ್ರಲ್ಲ ದೊಡ್ಡವ್ರು, ಈಗ ಇದು ತಾಳೋದಾಲಿಲ್ಲ. ಅವ್ರ ಅಪ್ಪರು ಹೇಳ್ಯಾರ ಮಾತಾಡ್ಬೇಡ ತಂದು. ಆದ್ರೆ ನೀವು ಹುಡುಗಿಗೆ ತಾಳಿಲ್ಲ. ಹೋಗಿ ಅವ್ರ ಅಕ್ಕಗೆ, ಅದೆಂಥದ್ದಂದ ನಮ್ಮವ್ವ ಪ್ಯಾಲೆ ತಿಂದು ತದಬ್ತದು ಹಾಗೆ ಬಿತ್ತದು ಬಾಯ ಮಗ ತೂಬಲಿ ಅಂತ ನಾಲಿಗೆ ಕೊಡ್ಡಿದ್ದಂಗಿತ್ತು. ಅಂದ್ರೆ ಬ್ಯಾಳಿ ತಿಂದು ಕಡುಬು ಹಾಗೆ ಇಟ್ಟದ ಅನ್ನಕ ಅದು ಪ್ಯಾಲೆ ತಿಂದು ತದಬ್ತದು ಹಾಗೆ ಇತ್ತದ. ಈಕಿ ಅಂದ್ಲು. ಆಕೆ ಎರಡನೇದಕ್ಕೆ ಸುಮ್ ಕುದಿರ್ಬೇಕಿಲ್ಲ. ನೀ ಅಪ್ಪ ಪಾತೆ ಬಂದ ನೀ ಯಾಕೆ ಪಾತೆ ಅದ್ಯಕ್ಕೆ ಅಪ್ಪ ಪಾತೆ ಬಂದ ನೀ ಯಾಕೆ ಪಾತೆ ಅದಿ. ಈಗಿನಕ 3ನೇದಕ್ಕಿತ್ತಲ್ಲ, ಆಕೆಗೆ ತಾಳಿಲ್ಲ. ಪಾತ್ಯದಕ್ಕೆ ಪಾತ್ಯದ ನೀ ಯಾಕೆ ಪಾತ್ಯದೆ ತಿಕ್ಕೆ ಅಂದ್ರೆ ಮಾತಾಡಿದ್ದು ನೀ ಯಾಕೆ ಮಾತಾಡದೆ ತಿಕ್ಕೆ. ಇವು 3 ಕುರ್ಸ್ ನಾಲಿಗೆ ಕೊಡ್ಡಿದ್ದಂಗಿತ್ತು. ಹೌದಲ್ರಿ? ಮಾತಾಡಿಸ್ಬೇಕು, ಬ್ಯಾಡ ಹತ್ಕೊಂಡಂಗೆಲ್ಲ. ಆದ್ರೆ ಏನು ಕೇಳಬೇಕು ಏನಿಲ್ಲ ಹತ್ಕೊಂಡೋದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ರು 100 ಹೆಣ್ಣು ನೋಡ್ತಾರ. ಹೆಂಗೆ ಹೋಗ್ತಿರ್ತಾನೆ, ಯಾಕೋ ನೋಡಿ ಬಂದಾನ, ನೋಡಿ ಬಂದ ಕಾಕ ಹೆಂಗದ ಪೋರಿ ಜರ ಮೂವ್ ಮಾಡದ ಕಾಕ ಮತ್ತೆ ಹೋಗದ, ಯಾಕೋ ಹೆಂಗದ ಜರ ಅಂದ ಇದು ಅದ ಕಾಕ ಏನ್ರಿ. ಬರೀ ಇದನ್ನು ಹೇಳಿ ಬಂದ ಕೊನೆಗೆ ಆರಿಸಿ ನೋಡಿದ್ರಾಗ ನಾವು ಸುಮ್ಮ ಹುಡುಕ್ತೀವಿ ಅಟ್ಟೆ. ಆ ಭಗವಂತ ಏನ್ರಿ ಮ್ಯಾಲಿಂದ ಗಂಟು ಹಾಕಿ ಕಳಿಸಿರ್ತಾನೆ. ಒಂದು ಹೆಣ್ಣಿಗೆ ಒಂದು ಗಂಡ ಇಂಥದ್ದು ಎತ್ತಿಕೊಂಡೋದನ್ನು ಭಗವಂತನೇ ಫಿಕ್ಸ್ ಮಾಡಿ ಕಳಿಸಿರ್ತಾನೆ. ನಾವು ಸುಮ್ಮನೆ ನೋಡ್ತೀವಿ ಅಟ್ಟೆ. ಎಲ್ಲರ ಒಂದು ಇದ್ದೇ ಇರ್ತದಲ್ರಿ. ಕಡೆಗೆ ಅಂದ ಇದಕ್ಕೆ ಹುಡುಕಿ ಅಂದ ಒಂದು ಮದುವೆ ಮಾಡಿದ ಬಳಿಕ ನಾವು ಹೇಳಿದ್ದೇವಲ್ಲ, ಅದಕ್ಕೆ ಕೊಳ್ಳ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಿಳ್ಕೊಂಡು ಅಂದಂಗೆ ಏನ್ರಿ. ಯಾವಾಗಿಂದ ಅದ್ರ ಕೊಳ್ಳಾಗಂದ ಕಟ್ಟು ಮನೆ ಹಿಡ್ಕೊಂಡು ನೀವು ಇಷ್ಟು ಮಂದಿ ಎದ್ದೋರಿ
ಒಳ್ಳೆ ಬಂದ್ರಲ್ಲ ಹತ್ತಿತ್ತಿರಿ ನೀವು ಐತಿಲ್ಲ ಹೋಗಿ ತೆಗಿ ಹೋರಿ ನೀವು ಇಲ್ಲ ಮುಂದ್ರಿ ಏನ್ರಿ ಪಾಪ ಆರಿಸಿ ನೋಡಿದ್ರಾಗ ಎಲ್ಲರೂ ಒಂದು ಇದ್ದೇ ಇರ್ತದಲ್ಲ ಮದುವೆ ಆಗಿರ್ತದ ನಾವು ಮೊದಲೇ ಹೇಳಿದ್ದೀವಲ್ಲ ಗುರುಗಳು ಅದಕ್ಕೊಂದು ಕೊಳ್ಳ ಕಟ್ಟರು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಾಗ ಲಗ್ನ ಆದ ಕೂಡ ಮನೆ ಬಿಟ್ಟು ಹೊರಗೆ ಬರಲಿವ ಹೆಣ್ತಿ ಹೊರಗೆ ಹೊಂಟ್ರೆ ಹೊರಗೆ ಒಳಗೆ ಹೊಂಟ್ರೆ ಹೊರಗೆ ಆಕೆ ರೊಟ್ಟಿ ಮಾಡ್ಲಕತ್ತ ಇವನೊಂದು ಮಣಿ ಫಿಕ್ಸಲ್ಲಿ ಮುಂದೆ ಏನು ಮಾತಾಡ್ತಾವ ಏನಿಲ್ಲ ಈಗ ಅದ್ರಾಗ ಒಂದು ಹೊಸ ಪ್ಯಾಷನ್ ಬಂದಿದೆ ಈಗ ಎಂಗೇಜ್ಮೆಂಟ್ ಆಯ್ತಾನೆ ಫಸ್ಟ್ ಗಿಫ್ಟನೇ ಮೊಬೈಲ್ ಏನ್ರಿ ಅವಾಗೇನೋ ಸ್ವಲ್ಪ ಮಾತಾಡ್ತಿರ್ತಾಳೆ ಯಾವಾಗ ಅಂದ್ರೆ ಗಟ್ಟಿ ಆಯಿತು ಗಟ್ಟಿ ಆದ ಕೂಡ ನಾವು ಸಂಗಡ ತೊಗೊಂಡು ಬಂದಿರ್ತಾನೆ ಮೊಬೈಲ್ ಆಕೆಗೆ ಅಕ್ಕ ಕೊಟ್ಟಂದ್ರೆ ಅಕ್ಕ ಕುಂಬಿ ಹಿಡಿತಾಳೆ ತಿಳ್ಕೊಬೇಕು ನೀ ಚಂದ ಉಣ್ಣಿ ಇದು ಮಾಡಿ ಅವನು ಸಾವನ್ ನೋಡಮಗ ನೀವು ಹೇಳ್ತೀವಿ ಒಂದೊಂದು ಹಿಂಗೆ ಮಾತಾಡ್ಕೊತ ಹೋಗಿ ಬಾಕ್ ಬರಲೇ ಬಿದ್ದು ಮದುವೆಲ್ಲ ಪದವಿಲ್ಲ ಕುಣಿಗೆ ಹೋಗ್ಯಾವ ಏನು ಮಾತಾಡ್ತಾವ ಲಗ್ನಕ್ಕಿಂತ ಮೊದಲೇ ಮಾತಾಡ್ತಾವ ಮತ್ತು ಮುಂದೆ ಏನು ಮಾತಾಡವನ ಹ್ಞೂ ರೀ ನನಗೆ ಹೊಸ್ದಾಗಿ ಲಗ್ನ ಆದ ಅವ್ರ ಮನ್ಯಾಗ ನನಗೆ ಇಳಿಸ್ಯಾವ ಪುರಾಣ ಪದಲ್ಲಿ ಅವು ಹೊಸ್ದಾಗಿ ಮದುವೆ ಮಾಡ್ಕೊಂಡವ ಅವ್ರ ಮನೆ ನನಗೆ ಇಳಿಸ್ಯಾರ ವ್ಯವಸ್ಥಕ ಅವು ನನಗೇನು ಉಂಡಿದೇನಂತ ಕೇಳಲು ತಿಂದಿದ್ದೇನಂತ ಕೇಳಲು ಒಳಗೆ ಏನು ಮಾತಾಡ್ತಿದ್ದೇನು ಇಲ್ರಿ ಒಟ್ಟು ಬೆಳ್ಳ ಹಾಗಲ್ಲ ಕೂಡೆ ಮಾತಾಡ್ತಿದ್ದು ನಾನು ಕಿವಿ ಕೊಟ್ಟು ಕೇಳದೆ ತಿಂಗಳು ತನಕ ಕೇಳೋದು ಅವ್ರ ಮಾತೇ ತಿಳಿಲಿಲ್ಲ ನನಗೆ ನಮ್ಮ ಉಂಡಿದೇನಂತ ಕೇಳೋದು ತಿಂದ ನಾವೇ ಹೋಗಿ ಬಾಗಿಲು ಬಿಡಿ ತಮ್ಮ ಹೊಟ್ಟೆ ಎಸ್ತದೋ ನಂದು ಅನ್ಬೇಕು ಅಂತ ಉಣ್ತೀರಿ ಅನ್ನವ ಅಲ್ಲ ಮಗನ ಪಾಪ ಅಂಥವು ಏನು ಮಾತಾಡ್ತಾವೆ ಒಟ್ಟು ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣ್ತಿ ಒಳಗಿದ್ರು ಒಳಗೆ ಹೊರಗಿದ್ರು ಹೊರಗೆ ಒಟ್ಟು ಎಲ್ತನ ತಿಂಗಳಾಯ್ತು 12 ತಿಂಗಳಾಯ್ತು 6 ತಿಂಗಳಾಯ್ತು ಅವನು ಹಳೆ ಗೆಳೆಯರು ಯಾಕೆ ಒಮ್ಮೆ ಒಟ್ಟು ಹೊರಗೆ ಬರಲಾಗಿದ್ದಲ್ಲ ನಾ ಎಲ್ಲ ಬರ್ಬೇಕತ್ತೀನಪ್ಪ ನಮ್ಮ ಮನೆಗೆ ಬಿಡಲಾಗ್ಯಾರತ್ತಾನ ಅಂತ ನಾ ಎಲ್ಲ ಬರ್ಬೇಕತ್ತೀನಿ ನಮ್ಮ ಮನೆಗೆ ಬಿಡಲಾಗ್ಯಾರತ್ತಾನ ಇಟ್ಟೆಲ್ಲ ಅಂದವ ಏನ್ರಿ ಇಟ್ಟೆಲ್ಲ ಅಂದವ 6 ತಿಂಗಳಾಯ್ತು ವರ್ಷ ಆಯ್ತು 2 ವರ್ಷ ಆಯ್ತು ಒಂದು ಹೆಣ್ಣಾರೆ ಹೊಡ್ತು ಒಂದು ಗಂಡಾರೆ ಹೊಡ್ತು ಮನ್ಯಾಗ ನೀವು ಯಾವುದಾರು ಸುಮ್ಮಿರ್ತೀರ ಇವ ರಾತ್ರಿ ಟ್ಯೂಷನ್ ಹೇಳ್ತೀರಿ ಅವ್ರಿಗೆ ರಾತ್ರಿ ಹೇಳ್ತಿರಲ್ಲ ನಿನ್ನ ಕಟ್ಕೊಂಡೊಂದು ಬಂಗಾರ ಅಲ್ಲಿಲ್ಲ ಒಂದು ಬೆಳ್ಳಿ ಅಲ್ಲಿಲ್ಲ ನಿಮ್ಮವ್ವ ಹಂಗಂತಾಳ ನಿಮ್ಮ ಅಪ್ಪಿ ಹಿಂಗಂತಾರ ನಿಮ್ಮ ಅಣ್ಣ ಸಾಕಾಗಿ ನನಗೆ ಏನ್ರಿ ನಾನು ಎಲ್ಲಾರ ಅಂದ ಊರನ್ನು ಹೊಲ ಮಾರು ಹಾಕಲು ಕೊಡು ಮನೆ ಮಾಡೋಣ ತಿಳ್ಕೊಳೋದು ಬೆಳಗನ ಕುಯ್ 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 ಅಂದ ಕುಳ್ಯಾನ ಇದು ಕೌದಿ ತೊಗೊಂಡು ಹನುಮಂದರ ಗುಡಿ ಬರ್ತದೆ ನಾವು ಕೌದಿ ತೊಗೊಂಡು ಹನುಮಂದರ ಗುಡಿಗೆ ಬಂದು ಅವ್ರು ಕೇಳ್ತಾರೆ ಯಾಕೆ ಒಮ್ಮಲ್ಲಿ ಎಲ್ಲಿಗೆ ಹೊಂಟಿದಿ ಮತ್ತು ಮನೆಗೆ ಹೆಣ್ತೀನಿ ಬಿಡಲಾಗ್ಯದಂತೆ ಅಂತಿದ್ದಿ ಎಲ್ಲಿ ಹಣ್ಣು ತೊಗೊಕಾಕ ಹಳ್ಳಾಗ ಚಲೋ ಮಾಡ್ತಾರೆ ಎಲ್ಲಿ ಆಡ್ತಿ ಎಲ್ಲಿ ಅವು ಆಕೆಗಂದ್ರೆ ಆಕೆಗೆ ಸಿಟ್ಟು ಈಕೆಗಂದ್ರೆ ಈಕೆಗೆ ಸಿಟ್ಟು ನನಗೆ ಸಾಕಾಗ್ಯದ ತೊಗೊಂಡು ಕೌದಿ ತೊಗೊಂಡು ಬಂದು ಕಿಲ್ ಕಟ್ಟಿ ಮ್ಯಾಲೆ ಆರಾಮ್ ಮಕ್ಕೋತಾನ ಯಾಕೆ ಇಲ್ಲ ಯಾಕೆ ಆರಾಮ್ ಅದಕ್ಕೆ ಬೈಲಾಗ ಹೋಗಿತ್ತು ನೋಡಿ ಒಂದು ಸಂಸಾರ ಇಟ್ಟೆ ಇಲ್ಲಿ ಸಂಸಾರ ರೀ